ಇನ್ನೊಂದು ವಚನ ಓದಿಕೊಳ್ಳೋಣ, ಅದು ಕೆಳಗೆ ಓದ್ಕೊಳ್ಳೋಣ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಮ್ಮ ಕ್ರಿಯೆಗಳಿಂದಲ್ಲ, ತಂದೆಯಾದ ದೇವರ ಕೃಪೆಯಿಂದಲೇ ಇವತ್ತು ನೀನು ನಾನು ನರಕದಿಂದ ತಪ್ಪಿಸಿಕೊಂಡವರಾಗಿದ್ದೇವೆ. ಇದು ದೇವರು ನಮಗೆ ಮಾಡಿದಂತ ಸಹಾಯವಾಗಿದೆ. ಇದುವರೆಗೂ ನಮಗೆ ಸಹಾಯ ಮಾಡಿದ ಆತನು, ನಮ್ಮನ್ನ ಆತನು ಹುಡುಕಿ ಬಂದ್ರು, ನಾವ್ಯಾರು ಆತನು ಹುಡುಕಿ ಬಂದಿಲ್ಲ. ಆತ ನಮ್ಮನ್ನು ಆದುಕೊಂಡ್ರು, ನಾವು ಆತನನ್ನು ಆದುಕೊಂಡಿಲ್ಲ. ನಾವು ಕೆಟ್ಟವರಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ್ರು. ಇದು ದೇವರು ನಮಗೆ ಮಾಡಿದಂತ ಮಹಾ ಉನ್ನತವಾದ ಸಹಾಯವಾಗಿದೆ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. 1 ಯೋಹಾನ 4ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಆತನು ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ನಾವು ದೇವರನ್ನು ಪ್ರೀತಿಸಿದ್ರಲ್ಲ, ಆತನು ನಮ್ಮನ್ನು ಪ್ರೀತಿಸಿ ಏನ್ ಮಾಡಿದರು? ನಾವು ದೇವರನ್ನು ಪ್ರೀತಿಸಿದ್ರು, ದೇವರು ನಮ್ಮನ್ನು ಪ್ರೀತಿಸಿದ್ರ. ಆಜ್ಞೆ ನೋಡಿದ್ರೆ ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತಿಸಬೇಕೆಂಬುದಾಗಿದೆ. ಆದ್ರೆ ಯಾರು ಕೂಡ ಅದನ್ನ ಮಾಡಕ್ಕಾಗದೆ ಹೋದ್ರು, ಅಂತವರನ್ನ ನಾಶದನದಲ್ಲಿ ಮರಣಕ್ಕೆ ಗುಲಾಮರಾಗಿ ದಾಸರಾಗಿದ್ದ ನಮ್ಮನ್ನು ದೇವರು ಈಗ ನಾವು ಆತನನ್ನು ಪ್ರೀತಿಸಲಿಲ್ಲ ಆದ್ರೂ ಆತನು ಮನಪೂರ್ವಕವಾಗಿ ತನ್ನ ಪ್ರಾಣಕ್ಕಿಂತ, ತನ್ನ ಮಗನಿಗಿಂತ, ತನ್ನ ಜೀವಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡಿದವರಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿ ಕೊಟ್ಟದಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಆತನ ಸಹಾಯದ ನಿಜ ಗುಣವು ತೋರಿ ಬಂದಿದೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ. ನಾವು ದೇವರನ್ನು ಪ್ರೀತಿಸಿಲ್ಲ, ಆತನು ನಮ್ಮನ್ನು ಪ್ರೀತಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಹೇಗೆ ತೋರಿಸಿದ್ರು, ತನ್ನ ಮಗನಾಗಿರುವ ಒಬ್ಬನೇ ಮಗನ ನಮಗೆ ಕೊಡುವುದರ ಮೂಲಕವಾಗಿ ಆತನ ಪ್ರೀತಿಯನ್ನು, ಆತನ ಸಹಾಯವನ್ನ, ನಿಜ ಗುಣವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಹೀಗೆ ಹೇಳಲಿ, ನಾವು ನೆರವೇರಿಸಿಲ್ಲ ಎಂಬುದಾಗಿ ನಮಗೆ ಶಿಕ್ಷೆಯನ್ನು ಕೊಡದೆ ತಾನೇ ನಮ್ಮನ್ನು ಪ್ರೀತಿಸಿ ಆತನು ಮನಪೂರ್ವಕವಾಗಿ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಹಾಯ ಮಾಡಿ ತನ್ನ ಮಕ್ಕಳಾಗಿ ಮಾಡಿಕೊಂಡಂತ ತಂದೆಯಾದ ದೇವರಿಗೆ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, ಈ ಸಹಾಯವನ್ನ ಎಂದಿಗೂ ಮರೆಯಬೇಡ್ರಿ. ಈ ಸಹಾಯವನ್ನ ಈ ವರ್ಷವೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ದೇವರು ನನ್ನನ್ನು ಪ್ರೀತಿಸುವವರಾಗಿದ್ದಾರೆ. ಇನ್ನು ನಾನು ಪಾಪಿಗಳಾಗಿದ್ದಾಗಲೇ ನನ್ನನ್ನು ಪ್ರೀತಿಸಿ ನನಗೆ ಸಹಾಯ ಮಾಡುವುದಕ್ಕಾಗಿ ತನ್ನ ಮಗನನ್ನು ಕೊಟ್ಟು ಕಳಿಸಿದ್ದಾರೆ.